ನಮಸ್ಕಾರ ಎಲ್ಲರಿಗೂ ಉಡುಪಿ ರೆಸಿಪೀಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಉತ್ತರ ಕರ್ನಾಟಕದ ಜನಪ್ರಿಯ ತಿಂಡಿ ಅವಲಕ್ಕಿ ಚೂಡ ಹೇಗೆ ಮಾಡೋದು ಅಂತ ನೋಡೋಣ. ಇವತ್ತು ನಾನಿಲ್ಲಿ 1/4 kg ತೆಳು ಅವಲಕ್ಕಿಯನ್ನ ಬಳಸಿದ್ದೇನೆ. ಅವಲಕ್ಕಿಯನ್ನ ಜರಡಿ ಹಿಡಿದು ಪುಡಿಯನ್ನ ಬೇರ್ಪಡಿಸಿ ಸ್ವಚ್ಛಗೊಳಿಸಿಕೊಳ್ಬೇಕಾಗುತ್ತೆ. ಅದಾದ್ಮೇಲೆ ಅವಲಕ್ಕಿಯನ್ನ ಕುರುಕುರು ಮಾಡಬೇಕಾದ್ರೆ ಒಂದೆರಡು ಸ್ಟೆಪ್ ಇದೆ. ಒಂದು ದೊಡ್ಡ ಕಡಾಯಿಯನ್ನ ಬಿಸಿಗಿಟ್ಟು ಅದು ಬಿಸಿ ಆದ ಮೇಲೆ ಅದಕ್ಕೆ ಅವಲಕ್ಕಿಯನ್ನ ಹಾಕಿ ಚೆನ್ನಾಗಿ ಹರಡಿಟ್ಕೊಳ್ತಾ ಇದ್ದೇನೆ. ಸುಮಾರು 5-6 ನಿಮಿಷಗಳ ಕಾಲ ಬಿಸಿಯಲ್ಲಿ ಅವಲಕ್ಕಿ ಇದ್ದಾಗ ಅದು ಕುರುಕುರು ಆಗುತ್ತೆ. ತಿನ್ನುವಾಗ ಅವಲಕ್ಕಿ ಕುರುಕುರು ಆಗ್ಬೇಕಾದ್ರೆ ಈ ಸ್ಟೆಪ್ ತುಂಬಾನೇ ಮುಖ್ಯ. ಒಂದು ಸಲ ಕಡಾಯಿ ಬಿಸಿ ಆದ ಮೇಲೆ ಅವಲಕ್ಕಿ ಹಾಕಿದ ಮೇಲೆ ಉರಿಯನ್ನ ಸಂಪೂರ್ಣವಾಗಿ ಆಫ್ ಮಾಡಿ 5 ನಿಮಿಷ ಕಳೆದ ಮೇಲೆ ಅವಲಕ್ಕಿಯನ್ನ ಪುನಃ ಮೇಲೆ ಕೆಳಗೆ ಮಾಡ್ಕೊಳ್ಬಹುದು. ಒಳ್ಳೆಯ ಬಿಸಿಲಿನಲ್ಲಿ ಅವಲಕ್ಕಿಯನ್ನ ಒಣಗಿಸಿದ್ರೆ ಕೂಡ ಅವಲಕ್ಕಿ ಗರಿ ಗರಿ ಆಗುತ್ತೆ. 1-2 ಗಂಟೆ ಒಣಗಿಸಿ ಆಮೇಲೆ ಚೂಡ ಮಾಡ್ಕೊಳ್ಬಹುದು. ಒಂದು ಮಿಕ್ಸಿ ಜಾರ್ಗೆ 2 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಹಾಗೂ 1 ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕಿ ಪುಡಿ ಮಾಡಿಟ್ಕೊಳ್ಬೇಕು. ಈ ಪುಡಿಯನ್ನ ತೆಗೆದಿಟ್ಕೊಂಡು ಅದೇ ಮಿಕ್ಸಿ ಜಾರ್ನಲ್ಲಿ ಕೊತ್ತಂಬರಿ ಮತ್ತು ಜೀರಿಗೆ ಪುಡಿ ಮಾಡ್ಕೊಳ್ಬೇಕಾಗತ್ತೆ. ಒಂದು 1/4 ಕಪ್ನಷ್ಟು ಕೊತ್ತಂಬರಿ ಹಾಗೂ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆಯನ್ನ ನಾನು ತರಿತರಿಯಾಗಿ ಪುಡಿ ಮಾಡ್ಕೊಳ್ತಾ ಇದ್ದೇನೆ. ಇನ್ನು ಮುಂದಿನ ಹಂತದಲ್ಲಿ ಒಂದು ಪ್ಯಾನ್ ಅನ್ನ ಬಿಸಿಗಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನ ಹಾಕೊಳ್ಬೇಕು. ನಾನಿಲ್ಲಿ 1/4 ಕಪ್ನಷ್ಟು ಎಣ್ಣೆಯನ್ನ ತಗೊಂಡಿದ್ದೀನಿ. ಅದರ ಅರ್ಧದಷ್ಟನ್ನ ಮೊದಲು ಹಾಕೊಳ್ಳೋಣ. ಕತ್ತರಿಸಿದ ಬಾದಾಮಿಯನ್ನ ಈ ಎಣ್ಣೆನಲ್ಲಿ ಸ್ವಲ್ಪ ಹುರ್ಕೊಳ್ಬೇಕಾಗತ್ತೆ. ಸಾಂಪ್ರದಾಯಿಕ ಚೂಡ ಮಾಡೋ ವಿಧಾನದಲ್ಲಿ ಬಾದಾಮಿ ಗೋಡಂಬಿಯನ್ನ ಬಳಸಲ್ಲ, ಆದ್ರೆ ನಾನು ಅವೆರಡನ್ನು ಇಲ್ಲಿ ಬಳಸ್ತಾ ಇದ್ದೀನಿ. ಸ್ವಲ್ಪ ಹೊಂಬಣ್ಣಕ್ಕೆ ಬಂದ ಮೇಲೆ ಬಾದಾಮಿಯನ್ನ ತೆಗೆದಿಟ್ಕೊಂಡು ಅದೇ ಪ್ಯಾನಿಗೆ ಗೋಡಂಬಿಯನ್ನ ಹಾಕೊಳ್ತಾ ಇದ್ದೀನಿ. ಬಾದಾಮಿ ಗೋಡಂಬಿ ಜೊತೆಗೆ ಒಣ ದ್ರಾಕ್ಷಿ ಕೂಡ ನೀವು ಬೇಕಿದ್ರೆ ಹಾಕೊಳ್ಬಹುದು. ಗೋಡಂಬಿ ಸ್ವಲ್ಪ ಕೆಂಪು ಬಣ್ಣ ಬಂದ ಕೂಡಲೇ ಅದನ್ನ ತೆಗೆದಿಟ್ಕೊಂಡು ಅದೇ ಬಾಣಲೆಗೆ 1/4 ಕಪ್ನಷ್ಟು ಶೇಂಗಾ ಬೀಜ ಅಥವಾ ನೆಲಗಡಲೆಯನ್ನ ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು. ಈ ಪ್ರತಿಯೊಂದು ಪದಾರ್ಥವನ್ನು ಹುರಿಲಿಕ್ಕೆ ಸುಮಾರು 1-2 ನಿಮಿಷಗಳ ಕಾಲ ತಗಲುತ್ತೆ. ಚೆನ್ನಾಗಿ ಹುರಿದುಕೊಳ್ಳೋದು ತುಂಬಾನೇ ಮುಖ್ಯ. ಇಲ್ಲದಿದ್ದರೆ ಚೂಡ ತಿನ್ನುವಾಗ ಹಸಿ ರುಚಿ ಇರುತ್ತೆ. ಹುರಿದ ಶೇಂಗಾವನ್ನು ಬಾಣಲೆಯಿಂದ ತೆಗೆದು ಅದೇ ಬಾಣಲೆಗೆ ಒಣ ಕೊಬ್ಬರಿ ತುಂಡುಗಳನ್ನು ಹಾಕೊಳ್ತಾ ಇದ್ದೀನಿ. ಈ ಒಣ ಕೊಬ್ಬರಿಯನ್ನ ತೆಳುವಾಗಿ ಸ್ಲೈಸ್ ತರ ಕಟ್ ಮಾಡ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಸುಮಾರು 1/4 ಕಪ್ನಷ್ಟು ಒಣ ಕೊಬ್ಬರಿಯನ್ನ ಬಳಸಿದ್ದೇನೆ. ಇದು ತುಂಬಾ ಬೇಗನೆ ಹುರಿದು ಕೆಂಪಗಾಗುತ್ತೆ. ಅದನ್ನ ತೆಗೆದಿಟ್ಟುಕೊಂಡು ಅದೇ ಪ್ಯಾನ್ಗೆ ಉಳಿದ ಎಣ್ಣೆಯನ್ನ ಹಾಕೊಳ್ತಾ ಇದ್ದೀನಿ. ಈಗ ಕೊನೆಯದಾಗಿ ಒಂದು ಒಗ್ಗರಣೆಯನ್ನ ತಯಾರಿಸ್ಕೊಳ್ಬೇಕಾಗತ್ತೆ. ಮೊದಲಿಗೆ 1 ಟೀ ಸ್ಪೂನ್ ಅಷ್ಟು ಸಾಸಿವೆ, ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆಯನ್ನ ಹಾಕಿ ಚಟಪಟ ಸಿಡಿಸ್ಕೊಳ್ಬೇಕು. ಅದಾದ್ಮೇಲೆ ಸುಮಾರು 1/4 ಕಪ್ನಷ್ಟು ಕರಿಬೇವನ್ನ ಹಾಕೊಳ್ತಾ ಇದ್ದೀನಿ. ಕರಿಬೇವು ಜಾಸ್ತಿ ಹಾಕಿದಷ್ಟು ಘಮ ಚೆನ್ನಾಗಿರುತ್ತೆ. ಆಮೇಲೆ 1-2 ಒಣ ಮೆಣಸಿನಕಾಯಿ ಮುರಿದು ಹಾಕೊಳ್ಬೇಕಾಗತ್ತೆ. ಇದೆಲ್ಲವನ್ನು ಕೈಯಾಡಿಸ್ತಾ ಒಂದು 1/4 ಕಪ್ನಷ್ಟು ಪುಟಾಣಿಯನ್ನ ಸೇರಿಸ್ಕೊಳ್ಬೇಕು. ಪುಟಾಣಿಯನ್ನ ಕೆಲವು ಸೆಕೆಂಡ್ ಹುರಿದ್ರೆ ಸಾಕಾಗುತ್ತೆ, ಇಲ್ದಿದ್ರೆ ಬೇಗ ಕಪ್ಪಾಗುತ್ತೆ. ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿಣ, 2.5 ಟೀ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಗೂ 1/4 ಟೀ ಸ್ಪೂನ್ ಅಷ್ಟು ಆಮ್ಚೂರ್ ಪುಡಿಯನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಉರಿಯನ್ನ ಸಂಪೂರ್ಣವಾಗಿ ಆಫ್ ಮಾಡಿ 1-2 ನಿಮಿಷಗಳ ಕಾಲ ಕೈಯಾಡಿಸ್ಕೊಳ್ಳಿ. ಈಗಾಗಲೇ ಗರಿಗರಿಯಾಗಿ ಮಾಡಿಟ್ಟುಕೊಂಡ ತೆಳು ಅವಲಕ್ಕಿಗೆ ಇದನ್ನೆಲ್ಲವನ್ನು ಸೇರಿಸ್ಕೊಳ್ಬೇಕು. ಮೊದಲಿಗೆ ಹುರಿದ ಎಲ್ಲ ಪದಾರ್ಥಗಳನ್ನು ಸೇರಿಸಿಕೊಂಡೆ. ಆಮೇಲೆ 2 ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಮತ್ತು ಜೀರಿಗೆ ಪುಡಿಯನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸಕ್ಕರೆ ಮತ್ತು ಉಪ್ಪಿನ ಪುಡಿಯನ್ನು ಕೂಡ 1 ಟೇಬಲ್ ಸ್ಪೂನ್ ಅಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಕೊನೆಯದಾಗಿ ತಯಾರಿಸಿದ ಒಗ್ಗರಣೆಯನ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದೆಲ್ಲವನ್ನು ಚೆನ್ನಾಗಿ ಅವಲಕ್ಕಿ ಜೊತೆ ಮಿಕ್ಸ್ ಮಾಡ್ಕೊಳ್ಬೇಕು. ಗಮನಿಸಿ ವೀಕ್ಷಕರೇ, ಇದೆಲ್ಲವನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳುವಾಗ ಗ್ಯಾಸ್ ಆನ್ ಮಾಡಿಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ರುಚಿ ನೋಡಿ ಉಪ್ಪು ಮತ್ತೆ ಖಾರವನ್ನ ಬೇಕಿದ್ರೆ ನೀವು ಹೊಂದಿಸ್ಕೊಳ್ಬಹುದು. ಈ ವಿಧಾನದಲ್ಲಿ ಒಮ್ಮೆ ಅವಲಕ್ಕಿ ಚೂಡ ನೀವು ಮಾಡಿ ನೋಡಿ. ಗರಿಗರಿಯಾಗಿ ಕುರುಕುರುವಾಗಿ ತುಂಬಾ ರುಚಿಯಾಗಿ ಬರುತ್ತೆ. ಎಲ್ಲರೂ ಇಷ್ಟಪಟ್ಟು ತಿನ್ನೋ ಸಾಯಂಕಾಲದ ತಿಂಡಿ ಇದು. ನೀವು ಮಾಡಿ ನೋಡಿ, ನನಗೆ ಬರೆದು ತಿಳಿಸಿ ಹೇಗಾಯ್ತು ಅಂತ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.